ನಮಸ್ಕಾರ ಸ್ನೇಹಿತರೆ, 2025ರ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಪಟ್ಟಿ ರಿಲೀಸ್ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿಕೊಂಡ್ರೆ ಈ ಬಾರಿ ಸಾಕಷ್ಟು ರಾಷ್ಟ್ರಗಳ ಸ್ಥಾನ ಏರಿಳಿತವಾಗಿದೆ. ಶಾಂತಿ ಪ್ರಿಯ ಅನಿಸ್ಕೊಂಡವರು ಟಾಪ್ 10ರಲ್ಲಿದ್ರೆ 2 ಅಣುಶಕ್ತ ರಾಷ್ಟ್ರಗಳು ಬ್ಯಾಕ್ ಬೆಂಚ್ಗೆ ಬಿದ್ದಿವೆ. ಅಷ್ಟೇ ಅಲ್ಲ, ಹೊಸ ಪಟ್ಟಿಯಲ್ಲಿ ಚೀನಾ, ರಷ್ಯಾಗಳ ಸ್ಥಾನದಲ್ಲೂ ಬದಲಾವಣೆಯಾಗಿ 2025ರ ಪಟ್ಟಿ ಜಗತ್ತಿಗೆ ಕುತೂಹಲ ಮೂಡಿಸ್ತಾ ಇದೆ, ಎಲ್ಲರ ಗಮನ ಸೆಳೀತಾ ಇದೆ. ಹಾಗಿದ್ರೆ ಬಿಡುಗಡೆಯಾಗಿರೋ ಪಟ್ಟಿ ಪ್ರಕಾರ ಜಗತ್ತಿನ ಅತಿ ಬಲಿಷ್ಠ ಮಿಲಿಟರಿ ಪವರ್ ಯಾವುದು? ಬ್ರಿಟನ್, ಪಾಕಿಸ್ತಾನ, ಇಸ್ರೇಲ್ಗಳ ಸ್ಥಾನ ಏನು? ಭಾರತದ ಶಕ್ತಿ ಎಷ್ಟು? ಪಕ್ಕದ ಬಾಂಗ್ಲಾ ನಂಬರ್ 1 ಆಗಿರೋದು ಯಾವುದರಲ್ಲಿ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 10ನೇ ಸ್ಥಾನದಲ್ಲಿ ಇಟಲಿ. ಯಾರ ತಂಟೆಗೂ ಹೋಗಲ್ಲ ಅನ್ನೋ ಮೆಲನಿಯಾ ಇಟಲಿ 10ನೇ ಸ್ಥಾನ ಪಡ್ಕೊಂಡಿದೆ. ಇಟಲಿ ಸೇನೆ 0.2164 ಪಾಯಿಂಟ್ ಪಡ್ಕೊಂಡಿದೆ. ಇಲ್ಲಿ ಎಲ್ಲ 0 ಬಂದ್ರೆ ಅದು ಪರ್ಫೆಕ್ಟ್ ಮಿಲಿಟರಿ ಸೂಪರ್ ಪವರ್ ಅಂತ. ಇದರ ಬಗ್ಗೆ ಆಮೇಲೆ ಹೇಳ್ತೀವಿ. ಸದ್ಯ ಇಟಲಿಯಲ್ಲಿ 6 ಕೋಟಿ ಜನಸಂಖ್ಯೆ ಇದ್ದು ಮ್ಯಾನ್ ಪವರ್ 2.7 ಕೋಟಿ ಇದೆ. 1.65 ಲಕ್ಷ ಸಕ್ರಿಯ ಯೋಧರಿದ್ರೆ 18,500 ರಿಸರ್ವ್ ಸೈನಿಕರಿದ್ದಾರೆ. 1 ಲಕ್ಷ ಪ್ಯಾರಾಮಿಲಿಟರಿ ಫೋರ್ಸ್ ಇದೆ. 200 ಯುದ್ಧ ಟ್ಯಾಂಕ್, 73,000 ಆರ್ಮಿ ವೆಹಿಕಲ್, 64 ಸೆಲ್ಫ್ ಪ್ರೊಪೈಲ್ಡ್ ಆರ್ಟಿಲರಿ ಇದೆ. 729 ಏರ್ ಕ್ರಾಫ್ಟ್ ಇದ್ದು ಯೂರೋ ಫೈಟರ್ ಟೈಫೂನ್, F-35, M-346FA ಹೀಗೆ 89 ಫೈಟರ್ ಜೆಟ್ಸ್ ಇವೆ. 329 ಹೆಲಿಕಾಪ್ಟರ್ಗಳಿದ್ರೆ 37 ದಾಳಿ ಸಾಮರ್ಥ್ಯವನ್ನ ಹೊಂದಿವೆ. ಇಟಲಿ ನೌಕಾಪಡೆಯಲ್ಲಿ 196 ಯುದ್ಧ ನೌಕೆಗಳಿದ್ದು 2 ವಿಮಾನ ವಾಹಕ ನೌಕೆ ಇವೆ, 3 ಡಿಸ್ಟ್ರಾಯರ್, 10 ಫ್ರಿಗೇಟ್, 8 ಸಬ್ಮರೀನ್ಗಳ ಮೂಲಕ ಇಟಲಿ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಆರ್ಮಿ ಅಂತ ಕರೆಸ್ಕೊಳ್ತಾ ಇದೆ. $2.4 ಟ್ರಿಲಿಯನ್ ಆರ್ಥಿಕತೆ ಹೊಂದಿರೋ ಇಟಲಿ ರಕ್ಷಣೆಗೆ $35.5 ಬಿಲಿಯನ್ ಖರ್ಚು ಮಾಡುತ್ತೆ. 9ನೇ ಸ್ಥಾನದಲ್ಲಿ ನ್ಯಾಟೋ ರಾಷ್ಟ್ರ ಟರ್ಕಿ. ಸಿರಿಯಾ ಸರ್ಕಾರವನ್ನ ಬೀಳಿಸಿ ಮಿಡಲ್ ಈಸ್ಟ್ ನ ಹೊಸ ಪವರ್ ಆಗಿ ಎಮರ್ಜ್ ಆಗ್ತಿರೋ ಟರ್ಕಿ ಈ ಸಲವು 9ನೇ ಸ್ಥಾನದಲ್ಲಿದೆ. ಒಟ್ಟು 8.4 ಕೋಟಿ ಜನಸಂಖ್ಯೆ ಇದ್ದು ಒಟ್ಟು 3 ಕೋಟಿ ಮಿಲಿಟರಿಗೆ ಫಿಟ್ ಆಗ್ತಾರೆ. 3.5 ಲಕ್ಷ ಆಕ್ಟಿವ್ ಯೋಧರಿದ್ದಾರೆ, 3.7 ಲಕ್ಷ ರಿಸರ್ವ್ ಸೈನಿಕರಿದ್ದಾರೆ, 1.5 ಲಕ್ಷ ಪ್ಯಾರಾಮಿಲಿಟರಿ ಫೋರ್ಸ್ ಇದೆ, 2,238 ಯುದ್ಧ ಟ್ಯಾಂಕ್, 61,000 ಆರ್ಮರ್ಡ್ ವೆಹಿಕಲ್, 1000ಕ್ಕೂ ಅಧಿಕ ಸೆಲ್ಫ್ ಪ್ರೊಪೈಲ್ಡ್ ಆರ್ಟಿಲರಿ, 296 ರಾಕೆಟ್ ಲಾಂಚರ್ಸ್ ಇವೆ. ವಾಯುಪಡೆಯಲ್ಲಿ 1000ಕ್ಕೂ ಅಧಿಕ ಏರ್ ಕ್ರಾಫ್ಟ್ ಇವೆ. ಇದರಲ್ಲಿ 201 ಫೈಟರ್ ಜೆಟ್ಸ್ ಇವೆ. ನ್ಯಾಟೋ ಕಂಟ್ರಿ ಆಗಿರೋದ್ರಿಂದ ಅಮೆರಿಕದ F-16 ವಿಮಾನವೇ ಇಲ್ಲೂ ಮೇನ್ ಆಯುಧ. ಹಾಗೆ 508 ಹೆಲಿಕಾಪ್ಟರ್ಸ್ ಇದ್ರೆ 111 ದಾಳಿ ಸಾಮರ್ಥ್ಯವನ್ನ ಹೊಂದಿವೆ, 182 ನೌಕೆ, 1 ಹೆಲಿಕಾಪ್ಟರ್ ಕ್ಯಾರಿಯರ್, 13 ಸಬ್ಮರೀನ್, 17 ಫ್ರಿಗೇಟ್ಸ್ ಇವೆ. $1.4 ಟ್ರಿಲಿಯನ್ GDP ಹೊಂದಿದ್ದು ಡಿಫೆನ್ಸ್ಗೆ $15 ಬಿಲಿಯನ್ ಖರ್ಚು ಮಾಡುತ್ತೆ. 8ನೇ ಸ್ಥಾನಕ್ಕೆ ಮಾಜಿ ಪವರ್. ಒಂದು ಕಾಲದಲ್ಲಿ ಜಗತ್ತನ್ನ ಆಳೋ ಕನಸು ಕಂಡಿದ್ದ ಜಪಾನ್ 0.1839 ಪಾಯಿಂಟ್ಸ್ ಮೂಲಕ 8ನೇ ಸ್ಥಾನದಲ್ಲಿದೆ. ಕಳೆದ ಸಲ 7ನೇ ಸ್ಥಾನದಲ್ಲಿತ್ತು. ಈ ಸಲ 1 ಪ್ಲೇಸ್ ಕುಸಿತ ಆಗಿದೆ. 12 ಕೋಟಿ ಜನಸಂಖ್ಯೆ ಇದೆ, 4 ಕೋಟಿ ಜನ ಮಿಲಿಟರಿ ಸೇರೋಕೆ ಫಿಟ್ ಇದ್ದಾರೆ, 2.4 ಲಕ್ಷ ಸಕ್ರಿಯ ಯೋಧರು, 25,000 ಪ್ಯಾರಾಮಿಲಿಟರಿ, 56,000 ರಿಸರ್ವ್ ಸೈನಿಕರಿದ್ದಾರೆ. ಜಗತ್ತಿನ ಅತ್ಯಾಧುನಿಕ ನೌಕಾಪಡೆ ಹೊಂದಿರೋ ಜಪಾನ್ 159 ಯುದ್ಧ ನೌಕೆಗಳನ್ನು ಹೊಂದಿದೆ, 4 ಹೆಲಿಕಾಪ್ಟರ್ ಕ್ಯಾರಿಯರ್, 42 ಡಿಸ್ಟ್ರಾಯರ್ಸ್, 6 ಫ್ರಿಗೇಟ್ಸ್, 24 ಸಬ್ಮರೀನ್ ಗಳನ್ನ ಹೊಂದಿದ್ದಾರೆ. 1,443 ಏರ್ ಕ್ರಾಫ್ಟ್ಸ್ ಇದ್ದು 217 ಫೈಟರ್ ಜೆಟ್ಸ್ ಇವೆ. ಹೆಚ್ಚಿನವು ಅಮೆರಿಕನ್ ಮೇಡ್ F ಸೀರೀಸ್ ಯುದ್ಧ ವಿಮಾನಗಳು. 596 ಹೆಲಿಕಾಪ್ಟರ್ಸ್ ಇದ್ರೆ 119 ದಾಳಿ ಸಾಮರ್ಥ್ಯವನ್ನ ಹೊಂದಿವೆ. $4.3 ಟ್ರಿಲಿಯನ್ ಎಕಾನಮಿ ಆಗಿರೋ ಜಪಾನ್ ರಕ್ಷಣೆಗೆ $50 ಬಿಲಿಯನ್ ಅನ್ನ ಖರ್ಚು ಮಾಡುತ್ತೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶ್ಮೀರಕ್ಕೆ ಹೊಸ ಟ್ರಿಪ್ ಆಯೋಜನೆ ಮಾಡಿದೆ. 5 ನೈಟ್ 6 ಡೇ ಟೂರ್ ಇದು. ಎಲ್ಲೆಲ್ಲಿ ಹೋಗೋದಿದೆ? ಶ್ರೀನಗರ, ಶಂಕರಾಚಾರ್ಯ ಪೀಠ, ದಾಲ್ ಲೇಕ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಆರು ವ್ಯಾಲಿ ಮತ್ತು ಬಿಟ್ಯಾಬ್ ವ್ಯಾಲಿಗಳಿಗೆ ಹೋಗೋದಿರುತ್ತೆ. ಇಡೀ ಪ್ಯಾಕೇಜ್ಗೆ ಆಫರ್ ಪ್ರೈಸ್ $53,700 ಮಾತ್ರ. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 4 ನೈಟ್ 3 ಸ್ಟಾರ್ ಹೋಟೆಲ್ ಸ್ಟೇ, 1 ನೈಟ್ ಬೋಟ್ ಹೌಸ್ ಸ್ಟೇ, 3 ಹೊತ್ತು ಊಟ, ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ. ಅದೆಲ್ಲವೂ ಸೇರಿ $53,700. ಹೊರಡೋ ದಿನ ಮಾರ್ಚ್ 18ನೇ ತಾರೀಕು. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ ಕಾಶ್ಮೀರ ನೋಡ್ಕೊಂಡ್ ಬರ್ಬೋದು. 7ನೇ ಸ್ಥಾನಕ್ಕೆ ಏರಿದ ಫ್ರಾನ್ಸ್. ಸ್ನೇಹಿತರೆ, ಈ ಪಟ್ಟಿಯಲ್ಲಿ ಫ್ರಾನ್ಸ್ 7ನೇ ಸ್ಥಾನಕ್ಕೆ ಜಂಪ್ ಆಗಿದೆ. 2024ರಲ್ಲಿ ಟಾಪ್ 10 ನಲ್ಲೂ ಇರಲಿಲ್ಲ. ಆದ್ರೆ ನ್ಯಾಟೋ ಮತ್ತು ರಷ್ಯಾ ನಡುವೆ ಕದನದ ಬಿಸಿ ಹೆಚ್ಚಾಗ್ತಿರೋದ್ರಿಂದ ಫ್ರಾನ್ಸ್ ಮಿಲಿಟರಿಗೆ ಮಹತ್ವ ಕೊಡ್ತಾ ಇದೆ. 6.8 ಕೋಟಿ ಜನಸಂಖ್ಯೆ ಇರೋ ಫ್ರಾನ್ಸ್ ನಲ್ಲಿ 2.3 ಕೋಟಿ ಜನ ಮಿಲಿಟರಿ ಸೇರೋಕೆ ಶಕ್ತವಾಗಿದ್ದಾರೆ. 2 ಲಕ್ಷ ಸಕ್ರಿಯ ಸೈನಿಕರು, 26,000 ರಿಸರ್ವ್ ಸೈನಿಕರು, 1.5 ಲಕ್ಷ ಪ್ಯಾರಾಮಿಲಿಟರಿ ಪಡೆ ಇದೆ, 215 ಯುದ್ಧ ಟ್ಯಾಂಕ್ ಇದ್ದು 1,10,000 ಆರ್ಮರ್ಡ್ ವೆಹಿಕಲ್ಸ್ ಇದೆ. ಸೆಲ್ಫ್ ಪ್ರೊಪೈಲ್ಡ್ ಆರ್ಟಿಲರೀಸ್ 96 ಇವೆ.
ಏನೋ ನೌಕಾಪಡೆ ವಿಚಾರಕ್ಕೆ ಬಂದರೆ ಕಡಲ ರಾಣಿ ಅಂತ ಕರೆಸ್ಕೊಳ್ತಾ ಇದ್ದ ಬ್ರಿಟನ್ಗೆ ಒಂದು ಕಾಲದಲ್ಲಿ ಸವಾಲೆಸಿತಾ ಇತ್ತು. ಈಗ 129 ಯುದ್ಧ ನೌಕೆಗಳನ್ನು ಮಾತ್ರ ಹೊಂದಿದೆ. 1 ಏರ್ಕ್ರಾಫ್ಟ್ ಕ್ಯಾರಿಯರ್, 3 ಹೆಲಿಕಾಪ್ಟರ್ ಕ್ಯಾರಿಯರ್, 9 ಸಬ್ಮರೀನ್, 11 ಡಿಸ್ಟ್ರಾಯರ್ಸ್ ಇವೆ. ಆದರೆ ಏರ್ ಫೋರ್ಸ್ನಲ್ಲಿ ಸ್ಟ್ರಾಂಗ್ ಇದ್ದಾರೆ. 976 ಏರ್ಕ್ರಾಫ್ಟ್ಸ್ ಇದ್ದು 226 ಫೈಟರ್ ಜೆಟ್ಸ್ ಇವೆ. ರಫಾಯಲ್, ಮಿರಾಜ್ ಹೆಚ್ಚಿವೆ. 448 ಹೆಲಿಕಾಪ್ಟರ್ಗಳ ಪೈಕಿ 68 ಅಟ್ಯಾಕ್ ಎಬಿಲಿಟೀಸ್ ಹೊಂದಿವೆ. $3.2 ಟ್ರಿಲಿಯನ್ GDP ಹೊಂದಿರೋ ಫ್ರಾನ್ಸ್ $61 ಬಿಲಿಯನ್ ಸೇನೆಗೆ ಖರ್ಚು ಮಾಡುತ್ತೆ. 6ನೇ ಸ್ಥಾನದಲ್ಲಿ ಯುನೈಟೆಡ್ ಕಿಂಗ್ಡಮ್. ಇನ್ನು ಶತಮಾನದ ಹಿಂದೆ ಅರ್ಧ ಭೂಮಂಡಲವನ್ನು ಆಳ್ತಾ ಇದ್ದ ಬ್ರಿಟನ್ 2025ರ ಹೊತ್ತಿಗೆ 6ನೇ ಸ್ಥಾನಕ್ಕೆ ಕುಸಿದಿದೆ. 2023ರಲ್ಲೂ ಕೂಡ 5ನೇ ಸ್ಥಾನದಲ್ಲಿತ್ತು. 6.8 ಕೋಟಿ ಜನಸಂಖ್ಯೆ ಇರೋ ಬ್ರಿಟನ್ನಲ್ಲಿ 2.5 ಕೋಟಿ ಜನ ಮಿಲಿಟರಿ ಸೇರೋಕೆ ರೆಡಿ ಇದ್ದಾರೆ. 1.8 ಲಕ್ಷ ಸಕ್ರಿಯ ಸೈನಿಕರು, 9.2 ಲಕ್ಷ ರಿಸರ್ವ್ ಪರ್ಸನಲ್ ಇದ್ದಾರೆ. ಬರೀ 227 ಯುದ್ಧ ಟ್ಯಾಂಕ್, 38,000 ಆರ್ಮರ್ಡ್ ವೆಹಿಕಲ್, 71 ಸೆಲ್ಫ್ ಪ್ರೊಪಲ್ಡ್ ಆರ್ಟಿಲರೀಸ್ ಇವೆ. 29 ರಾಕೆಟ್ ಆರ್ಟಿಲರಿ ಸಿಸ್ಟಮ್ ಇದೆ. 631 ಏರ್ ಕ್ರಾಫ್ಟ್ ಇದ್ರೆ 113 ಫೈಟರ್ ಜೆಟ್ಸ್ ಇವೆ. F-35B ಲೈಟ್ನಿಂಗ್ ಹಾಗೆ ಯೂರೋ ಫೈಟರ್ ಟೈಫೂನ್ ಪ್ರಮುಖ ಯುದ್ಧ ವಿಮಾನಗಳು. 266 ಹೆಲಿಕಾಪ್ಟರ್ಸ್ ಇದ್ದು 37 ದಾಳಿ ಸಾಮರ್ಥ್ಯವನ್ನು ಹೊಂದಿವೆ. ಕಡಲ ರಾಣಿಯ ಹತ್ರ ಬರೀ 109 ಯುದ್ಧ ನೌಕೆಗಳಿವೆ. 9 ಸಬ್ಮರೀನ್, 6 ಡಿಸ್ಟ್ರಾಯರ್, 8 ಫ್ರಿಗೇಟ್ಸ್ ಇದೆ. ಆದರೆ 2 ಏರ್ ಕ್ರಾಫ್ಟ್ ಕ್ಯಾರಿಯರ್ ಇದೆ. ಇದು ಬ್ರಿಟನ್ ಜಾಗವನ್ನು ಟಾಪ್ 6ರ ಒಳಗೆ ಉಳಿಸಿದೆ. ಜೊತೆಗೆ $3.7 ಟ್ರಿಲಿಯನ್ GDPಯಲ್ಲಿ $74 ಬಿಲಿಯನ್ ಹಣವನ್ನು ಡಿಫೆನ್ಸ್ಗೆ ಖರ್ಚು ಮಾಡುತ್ತೆ. ಟಾಪ್ 5ರಲ್ಲಿ ಕಿಮ್ ವಿರೋಧಿ. ಎಸ್, ವೆರಿ ವೆರಿ ಇಂಟ್ರೆಸ್ಟಿಂಗ್. 0.1656 ಸ್ಕೋರ್ ಪಡ್ಕೊಂಡು ಸೌತ್ ಕೊರಿಯಾ ಟಾಪ್ 5ಗೆ ಬಂದ್ಬಿಟ್ಟಿದೆ. 5.25 ಕೋಟಿ ಜನಸಂಖ್ಯೆ ಹೊಂದಿದ್ದು 2 ಕೋಟಿಗೂ ಹೆಚ್ಚು ಜನ ಮಿಲಿಟರಿ ಸೇರೋಕೆ ಫಿಟ್ ಇದ್ದಾರೆ. ಬರೋಬ್ಬರಿ 6 ಲಕ್ಷ ಸಕ್ರಿಯ ಸೈನಿಕರಿದ್ದಾರೆ. 31 ಲಕ್ಷ ರಿಸರ್ವ್ ಪರ್ಸನಲ್ ಇದ್ದಾರೆ. 1.2 ಲಕ್ಷ ಪ್ಯಾರಾಮಿಲಿಟರಿ ಪಡೆ ಇದೆ. ಅಂದರೆ ಈಗ ಒಟ್ಟು ಸೈನಿಕರ ಸಂಖ್ಯೆ 38 ಲಕ್ಷ ಮೀರುತ್ತೆಲ್ಲ ಸೇರಿಸಿದಾಗ. 1592 ಏರ್ ಕ್ರಾಫ್ಟ್ಸ್ ಇವೆ. 315 ಫೈಟರ್ ಜೆಟ್ಸ್ ಇವೆ. 315 ಹೆಚ್ಚಿನವು ಅಮೆರಿಕನ್ ಮೇಡ್ F ಸೀರೀಸ್ ಯುದ್ಧ ವಿಮಾನಗಳು. 807 ಹೆಲಿಕಾಪ್ಟರ್, 111 ದಾಳಿ ಸಾಮರ್ಥ್ಯದ ಹೆಲಿಕಾಪ್ಟರ್ಸ್ ಇವೆ. ಅಲ್ಲದೆ 2236 ಯುದ್ಧ ಟ್ಯಾಂಕ್, 58,000 ವೆಹಿಕಲ್, 3270 ಸೆಲ್ಫ್ ಪ್ರೊಪಲ್ಡ್ ಆರ್ಟಿಲರಿ, 4500 ನಾರ್ಮಲ್ ಆರ್ಟಿಲರಿ, 426 ರಾಕೆಟ್ ಆರ್ಟಿಲರಿ ಸಿಸ್ಟಮ್ ಇವೆ. ಇನ್ನು 227 ಯುದ್ಧ ನೌಕೆ ಮತ್ತು 22 ಸಬ್ಮರೀನ್ ಸೌತ್ ಕೊರಿಯಾ ಬಳಿ ಇವೆ. 17 ಫ್ರಿಗೇಟ್ಸ್, 13 ಡಿಸ್ಟ್ರಾಯರ್, 35 ಗಸ್ತು ನೌಕೆಗಳಿವೆ. 14 ಮೇನ್ ವಾರ್ಫೇರ್ ನೌಕೆಗಳಿವೆ. ಸುಮಾರು $2 ಟ್ರಿಲಿಯನ್ GDP ಹೊಂದಿದ್ದು $47 ಬಿಲಿಯನ್ ರಕ್ಷಣಾ ಬಜೆಟ್ ಇದೆ. ಸೈಲೆಂಟ್ ಸೂಪರ್ ಪವರ್ ಇವರು. ಟೆಕ್ನಾಲಜಿಕಲಿ ಸೂಪರ್ ಪವರ್ ಅಂತ ಗೊತ್ತಿತ್ತು. ಈ ಮಿಲಿಟರಿಯಲ್ಲೂ ಕೂಡ ಸೈಲೆಂಟ್ ಸೂಪರ್ ಪವರ್ ಆಗಿ ಇವರು ದಿನಕ್ಕೂ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಸೌತ್ ಕೊರಿಯನ್ಸ್. ಇನ್ನು 4ನೇ ಸ್ಥಾನದಲ್ಲಿ ಭಾರತ ಇದೆ. 140 ಕೋಟಿಗೂ ಅಧಿಕ ಜನಸಂಖ್ಯೆ ಇದ್ದು 52 ಕೋಟಿ ಜನ ದೇಶ ಕಾಯೋಕೆ ಫಿಟ್ ಇದ್ದಾರೆ. ಯಂಗ್ ಪಾಪ್ಯುಲೇಷನ್. ಆದರೆ 14 ಲಕ್ಷ ಆಕ್ಟಿವ್ ಸೈನಿಕರಿರೋದು, 11 ಲಕ್ಷ ರಿಸರ್ವ್ ಸೈನಿಕರಿದ್ದಾರೆ, 25 ಲಕ್ಷ ಪ್ಯಾರಾಮಿಲಿಟರಿ ಫೋರ್ಸ್ ಇದೆ. ಒಟ್ಟಾರೆ 51,37,000 ದಾಟತ್ತೆ. ಜಗತ್ತಲ್ಲೇ ಅತಿ ಹೆಚ್ಚು ಸೈನಿಕರಿರೋ ರಾಷ್ಟ್ರ ಭಾರತ. ಹಾಗೆ 4,201 ಯುದ್ಧ ಟ್ಯಾಂಕ್, 1.5 ಲಕ್ಷ ಆರ್ಮರ್ಡ್ ವೆಹಿಕಲ್, 100 ಸೆಲ್ಫ್ ಪ್ರೊಪಲ್ಡ್ ಆರ್ಟಿಲರಿ, ಹೆಚ್ಚು ಕಮ್ಮಿ 4,000 ಟೋಡ್ ಆರ್ಟಿಲರಿ, 264 ರಾಕೆಟ್ ಆರ್ಟಿಲರೀಸ್ ಇವೆ. ಇನ್ನು 2,229 ಏರ್ ಕ್ರಾಫ್ಟ್ಗಳಿದ್ದು 513 ಯುದ್ಧ ವಿಮಾನಗಳಿವೆ. ರಫೇಲ್, ಸುಖೋಯ್, ಮಿರಾಜ್, ಮಿಗ್ ವಿಮಾನಗಳು ಮೇನ್ ಫೈಟರ್ಸ್. 899 ಹೆಲಿಕಾಪ್ಟರ್ಸ್ ಇದ್ದು 80 ಅಟ್ಯಾಕ್ ಹೆಲಿಕಾಪ್ಟರ್ಸ್ ಇವೆ. 293 ಯುದ್ಧ ನೌಕೆಗಳು, 2 ಏರ್ ಕ್ರಾಫ್ಟ್ ಕ್ಯಾರಿಯರ್ಸ್ ಇವೆ. 13 ಡಿಸ್ಟ್ರಾಯರ್ಸ್, 14 ಫ್ರಿಗೇಟ್ಸ್, 18 ಕಾರ್ವೆಟ್ಸ್, 18 ಸಬ್ಮರೀನ್, 135 ಗಸ್ತು ನೌಕೆಗಳಿವೆ. 0.1184 ಪಾಯಿಂಟ್ಸ್ ಹೊಂದಿರೋ ಭಾರತ $4.2 ಟ್ರಿಲಿಯನ್ GDP ಹೊಂದಿದ್ದು $83 ಬಿಲಿಯನ್ ಅನ್ನ ಡಿಫೆನ್ಸ್ಗೆ ಖರ್ಚು ಮಾಡುತ್ತೆ. ಇನ್ನು ಚೀನಾ ಕಡೆಗೆ ಬಂದ್ರೆ ಅವರು ರಷ್ಯಾ ಜಾಗವನ್ನು ನಿಧಾನಕ್ಕೆ ಆಕ್ರಮಿಸೋ ಸೂಚನೆ ದಟ್ಟವಾಗಿದೆ. ಡಿಫೆನ್ಸ್ ಎಬಿಲಿಟೀಸ್ ಅಲ್ಲೂ ಕೂಡ. ಯುಕ್ರೇನ್ ಕದನದಿಂದಾಗಿ ಸುಸ್ತಾಗಿ ರಷ್ಯಾ ಕೆಳಗೆ ಉದುರಿ ಬೀಳುವ ಸಾಧ್ಯತೆ ಇದೆ. ಸದ್ಯ 140 ಕೋಟಿ ಜನಸಂಖ್ಯೆ ಹೊಂದಿರೋ ಚೀನಾ 62 ಕೋಟಿ ಜನ ಸೇನೆಗೆ ಸೇರೋಕೆ ಫಿಟ್ ಇದ್ದಾರೆ. ಆದರೆ 20 ಲಕ್ಷ ಸಕ್ರಿಯ ಸೈನಿಕರಿರೋದು, 5 ಲಕ್ಷ ರಿಸರ್ವ್ ಸೇನೆ ಇದೆ, 6.25 ಲಕ್ಷ ಪ್ಯಾರಾಮಿಲಿಟರಿ ಪಡೆ ಇದೆ. ಇದೆಲ್ಲ ಸೇರಿದಾಗ ಒಟ್ಟು 31,70,000 ದಾಟುತ್ತೆ. 6,800 ಯುದ್ಧ ಟ್ಯಾಂಕ್, 1.5 ಲಕ್ಷ ಆರ್ಮರ್ಡ್ ವೆಹಿಕಲ್, 3,500 ಸೆಲ್ಫ್ ಪ್ರೊಪಲ್ಡ್ ಆರ್ಟಿಲರಿ, 1,000 ಟೋಡ್ ಆರ್ಟಿಲರಿ, 2,750 ರಾಕೆಟ್ ಆರ್ಟಿಲರಿ ಸಿಸ್ಟಮ್ಸ್ ಇವೆ. ಅತಿದೊಡ್ಡ ನೌಕಾಪಡೆಯಾಗಿರೋ ಚೀನಾ 754 ಯುದ್ಧ ನೌಕೆಗಳನ್ನು ಹೊಂದಿದೆ, ಅಮೆರಿಕಗಿಂತ ಜಾಸ್ತಿ. 3 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇವೆ, 4 ಹೆಲಿಕಾಪ್ಟರ್ ಕ್ಯಾರಿಯರ್ಸ್ ಇವೆ, 61 ಸಬ್ಮರೀನ್, 50 ಡಿಸ್ಟ್ರಾಯರ್, 47 ಫ್ರಿಗೇಟ್ಸ್, 72 ಕಾರ್ವೆಟ್ಸ್ ಎಲ್ಲ ತುಂಬಿಕೊಂಡಿದ್ದಾರೆ.
3,300 ಏರ್ಕ್ರಾಫ್ಟ್ಸ್ ಇದ್ದರೆ 1,200 ಫೈಟರ್ ಜೆಟ್ಸ್ ಇವೆ. 1,200 ಜೆ ಸೀರೀಸ್ನ ವಿಮಾನ, ಸುಖೋಯ್ ವಿಮಾನಗಳು ಹೆಚ್ಚಿವೆ. 281 ಅಟ್ಯಾಕ್ ಹೆಲಿಕಾಪ್ಟರ್ಸ್ ಇವೆ. ಒಟ್ಟಾರೆ .0788 ಸ್ಕೋರ್ ಪಡೆದು ಪಾಯಿಂಟ್ಸ್ ಪಟ್ಟಿಯಲ್ಲಿ ರಷ್ಯಾದ ಸಮಕ್ಕಿದ್ದಾರೆ. ಚೀನಾದ ಮಿಲಿಟರಿ ಹೇಗೆ ದೊಡ್ಡ ಆಗ್ತಾ ಹೋಗ್ತಾ ಇದೆ ಅಂದರೆ ಕೆಲವೇ ವರ್ಷಗಳಲ್ಲಿ ರಷ್ಯಾವನ್ನ ಹಿಂದಕ್ಕೆ ಬಿಸಾಕತ್ತೆ. ಆಲ್ರೆಡಿ $330 ಬಿಲಿಯನ್ ಖರ್ಚು ಮಾಡಿ ಜಗತ್ತಿನ 2ನೇ ರಕ್ಷಣಾ ಖರ್ಚುದಾರ ಅಂತ ಚೀನಾ ಕರೆಸ್ಕೊಂಡಾಗಿದೆ. ಏನೋ ಯುದ್ಧ ನಿರತ ರಷ್ಯಾ 14 ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು 4 ಕೋಟಿ ಜನ ಆರ್ಮಿ ಸೇರೋಕೆ ಫಿಟ್ ಇದ್ದಾರೆ. 13 ಲಕ್ಷ ಸಕ್ರಿಯ ಯೋಧರು, 20 ಲಕ್ಷ ರಿಸರ್ವ್ ಯೋಧರು, 2.5 ಲಕ್ಷ ಪ್ಯಾರಾಮಿಲಿಟರಿ ಪಡೆ ಇದೆ. ಆದರೆ ಹೆಚ್ಚಿನವರು ಈಗ ಯುದ್ಧದಲ್ಲಿ ತೊಡಗಿಸ್ಕೊಂಡಿದ್ದಾರೆ. 4,500 ಚಿಲ್ಲರೆ ಏರ್ಕ್ರಾಫ್ಟ್ ಇದ್ರೆ 833 ಫೈಟರ್ ಜೆಟ್ಸ್ ಇವೆ. 557 ದಾಳಿ ಹೆಲಿಕಾಪ್ಟರ್ಸ್ ಇವೆ. 5,700 ಯುದ್ಧ ಟ್ಯಾಂಕ್, 1,31,000 ಯುದ್ಧ ವಾಹನ, 5,168 ಸೆಲ್ಫ್ ಪ್ರೊಪೈಲ್ಡ್ ಆರ್ಟಿಲರಿ, 8,500 ಸಾಂಪ್ರದಾಯಿಕ ಫಿರಂಗಿಗಳಿವೆ, 3,000 ರಾಕೆಟ್ ಆರ್ಟಿಲರೀಸ್ ಇವೆ, 419 ಯುದ್ಧ ನೌಕೆಗಳಿದ್ದು 63 ಸಬ್ಮರೀನ್, 1 ಏರ್ಕ್ರಾಫ್ಟ್ ಕ್ಯಾರಿಯರ್, 10 ಡೆಸ್ಟ್ರಾಯರ್, 83 ಕಾರ್ವೆಟ್ಸ್, 12 ಫ್ರಿಗೇಟ್ಸ್ ಇವೆ. $2 ಟ್ರಿಲಿಯನ್ GDP ಇರೋ ರಷ್ಯಾ $130 ಬಿಲಿಯನ್ ರಕ್ಷಣೆಗೆ ಖರ್ಚು ಮಾಡುತ್ತೆ. ನಂಬರ್ 1 ಸ್ಥಾನದಲ್ಲಿ ಜಗತ್ತಿನ ದೊಡ್ಡಣ್ಣ ಅಮೆರಿಕ ಇದೆ. 34 ಕೋಟಿ ಪಾಪ್ಯುಲೇಷನ್ ಇದ್ದು 12 ಕೋಟಿ ಜನ ಸೇನೆಗೆ ಸೇರೋಕೆ ಫಿಟ್ ಇದ್ದಾರೆ. 13 ಲಕ್ಷ ಜನ ಸಕ್ರಿಯ ಸೈನಿಕರಿದ್ದಾರೆ, 8 ಲಕ್ಷ ರಿಸರ್ವ್ ಸೈನಿಕರಿದ್ದಾರೆ, 13,000 ಏರ್ಕ್ರಾಫ್ಟ್, 1,790 ಯುದ್ಧ ವಿಮಾನ, 5,000 ಹೆಲಿಕಾಪ್ಟರ್, 1,000ಕ್ಕೂ ಅಧಿಕ ಅಟ್ಯಾಕ್ ಹೆಲಿಕಾಪ್ಟರ್ಸ್ ಇವೆ. ಹಾಗೆ 4,500 ಯುದ್ಧ ಟ್ಯಾಂಕ್, ಸುಮಾರು 4 ಲಕ್ಷ ವೆಹಿಕಲ್, 671 ಸೆಲ್ಫ್ ಪ್ರೊಪೈಲ್ಡ್ ಆರ್ಟಿಲರಿ, 641 ರಾಕೆಟ್ ಲಾಂಚರ್ಸ್ ಇವೆ, 440 ಯುದ್ಧ ನೌಕೆಗಳಿವೆ, 11 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್, ಹಾಗೆ 9 ಹೆಲಿಕಾಪ್ಟರ್ ಕ್ಯಾರಿಯರ್ಸ್, 70 ಸಬ್ಮರೀನ್, 81 ಡಿಸ್ಟ್ರಾಯರ್, 26 ಕಾರ್ವೆಟ್ಸ್ ಇವೆ. $30 ಟ್ರಿಲಿಯನ್ GDP ಹೊಂದಿರೋ ಅಮೆರಿಕ $916 ಬಿಲಿಯನ್ ಡಿಫೆನ್ಸ್ಗೆ ಸುರಿಯುತ್ತೆ. ಸೊ ಇವು ಜಗತ್ತಿನ ಟಾಪ್ ಪವರ್ಫುಲ್ ರಾಷ್ಟ್ರಗಳ ಪಟ್ಟಿ. ಎಲ್ಲಿ ಪಾಕಿಗಳಲ್ಲಿ, ಇಸ್ರೇಲ್ ಎಲ್ಲಿ ಅನ್ನೋ ಪ್ರಶ್ನೆ ನಿಮಗೆ ಮೂಡ್ಬೋದು. 2 ನ್ಯೂಕ್ಲಿಯರ್ ಪವರ್ಡ್ ರಾಷ್ಟ್ರಗಳು ಎಲ್ಲಿ ಹೋದ್ವು ಅಂತ. ಸ್ನೇಹಿತರೆ, ಈ ರ್ಯಾಂಕಿಂಗ್ ಕೊಟ್ಟಿರೋದು ಅಮೆರಿಕ ಮೂಲದ ಗ್ಲೋಬಲ್ ಫೈರ್ ಪವರ್ ಸಂಸ್ಥೆ. ಕಳೆದ 20 ವರ್ಷಗಳಿಂದ ಅಂದರೆ 2005ರಿಂದ ರ್ಯಾಂಕಿಂಗ್ ಕೊಡ್ತಾ ಬಂದಿದ್ದಾರೆ. ದೇಶದ ಆರ್ಥಿಕತೆಯನ್ನು ನೋಡ್ತಾರೆ, ಸೇನೆಗೆ ಮಾಡೋ ಖರ್ಚು, ಸೇನೆಯ ಗಾತ್ರ, ದೇಶದ ಜಿಯೋಗ್ರಫಿ, ಸೇನೆಯ ಆಧುನೀಕರಣ ಎಲ್ಲವನ್ನೂ ಪರಿಗಣನೆಗೆ ತಗೋತಾರೆ. ಅಣ್ವಸ್ತ್ರವನ್ನು ಇದರಲ್ಲಿ ತರಲ್ಲ, ಯಾಕಂದರೆ ಏನೇನೂ ಇಲ್ಲದ ನಾರ್ತ್ ಕೊರಿಯಾ ಅಮೆರಿಕಾಗೆ ಸಮನಾಗುತ್ತೆ ಒಂದು ಅಣ್ವಸ್ತ್ರ ಇದ್ರೂ ಕೂಡ. ಸೊ ದೇಶದ ಸಂಪನ್ಮೂಲ, ಆರ್ಥಿಕತೆ ಎಷ್ಟು ಭದ್ರ ಇದೆ, ದೇಶ ಎಷ್ಟು ಸ್ಟೇಬಲ್ ಇದೆ, ಯುದ್ಧವನ್ನು ಎಷ್ಟು ದಿನ ಮಾಡೋ ತಾಕತ್ತಿದೆ. ಬರೀ ಅಣ್ವಸ್ತ್ರ ಹಿಡ್ಕೊಂಡು ಹಾಕ್ಬಿಡೋಕ್ಕಾಗತ್ತಾ? ಅವ್ರು ಹಾಕಿದ್ರೆ ಇನ್ನೊಬ್ಬರು 10 ಹಾಕಿಬಿಟ್ಟು ಒಂದೇ ಏಟಿಗೆ ಮುಗಿಸ್ಬಿಡ್ತಾರೆ ಎಲ್ಲವನ್ನ. ಸೊ ಅಣ್ವಸ್ತ್ರವನ್ನು ಬಳಸದೆ ಎಷ್ಟು ದಿವಸ ಯುದ್ಧ ಮಾಡೋಕ್ಕಾಗುತ್ತೆ ಅಂತ ನೋಡಬೇಕಲ್ಲ, ಅದೆಲ್ಲವನ್ನ ಕೌಂಟ್ ಮಾಡ್ತಾರೆ. ಉತ್ತರ ಕೊರಿಯಾದ ಕಿಮ್ 34ನೇ ಸ್ಥಾನದಲ್ಲಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಪಟ್ಟಿಯಲ್ಲಿ ಟಾಪ್ 10 ಬಂದಿಲ್ಲ. ಪಾಕಿಸ್ತಾನ 12ನೇ ಸ್ಥಾನಕ್ಕೆ ಕುಸಿದಿದೆ. ಪಾಕ್ಗೆ 2023ರಲ್ಲಿ 7ನೇ ಸ್ಥಾನ ಇತ್ತು, 24ರಲ್ಲಿ 9ನೇ ಸ್ಥಾನ ಇತ್ತು. ಮತ್ತೊಂದು ಕಡೆ ಇಸ್ರೇಲ್ ತನ್ನ ಸ್ಥಾನವನ್ನು ಮೇಲಕ್ಕೆ ಏರಿಸ್ಕೊಂಡು ಬರ್ತಾ ಇದೆ. 2023ರಲ್ಲಿ 18ನೇ ಸ್ಥಾನದಲ್ಲಿತ್ತು, 24ರಲ್ಲಿ 17ನೇ ಸ್ಥಾನ ಇತ್ತು, ಈಗ 15ನೇ ಸ್ಥಾನಕ್ಕೆ ಬಂದಿದ್ದಾರೆ. ಅಂದಹಾಗೆ ಪಾಕ್ನ ಸಕ್ರಿಯ ಸೇನೆ 6.5 ಲಕ್ಷ ಇದ್ರೆ, ರಿಸರ್ವ್ ಸೈನಿಕರು 5.5 ಲಕ್ಷ, ಪ್ಯಾರಾಮಿಲಿಟರಿ 5 ಲಕ್ಷ, 1,400 ಏರ್ಕ್ರಾಫ್ಟ್ಸ್ ಇವೆ, 328 ಯುದ್ಧ ವಿಮಾನ, 57 ಅಟ್ಯಾಕ್ ಹೆಲಿಕಾಪ್ಟರ್ಸ್, 121 ಯುದ್ಧ ನೌಕೆಗಳು, 8 ಸಬ್ಮರೀನ್, ತಲಾ 9 ಫ್ರಿಗೇಟ್ಸ್ ಕಾರ್ವೆಟ್ಸ್ ಇವೆ, 2,500 ಟ್ಯಾಂಕ್ಸ್ ಇವೆ, 17,000 ಆರ್ಮರ್ಡ್ ವೆಹಿಕಲ್ಸ್ ಇವೆ. ಪಾಕ್ $8 ಬಿಲಿಯನ್ ಸೇನೆ ಖರ್ಚು ಮಾಡುತ್ತೆ. ಇನ್ನು ಇಸ್ರೇಲ್ ಬಳಿ 1.7 ಲಕ್ಷ ಆಕ್ಟಿವ್ ಸೈನಿಕರು, 4.65 ಲಕ್ಷ ರಿಸರ್ವ್ ಸೈನಿಕರು, 35,000 ಪ್ಯಾರಾಮಿಲಿಟರಿ ಪಡೆ ಇದೆ, 240 ಫೈಟರ್ ಜೆಟ್ಸ್, 48 ದಾಳಿ ಹೆಲಿಕಾಪ್ಟರ್, 62 ಯುದ್ಧ ನೌಕೆ, 5 ಸಬ್ಮರೀನ್, 7 ಕಾರ್ವೆಟ್ಸ್ ಇವೆ, 1,300 ಯುದ್ಧ ಟ್ಯಾಂಕ್, 183 ರಾಕೆಟ್ ಲಾಂಚರ್ಸ್, 352 ಸೆಲ್ಫ್ ಪ್ರೊಪೈಲ್ಡ್ ಆರ್ಟಿಲರೀಸ್ ಇವೆ. ಇನ್ನು ಬಾಂಗ್ಲಾ ವಿಚಾರಕ್ಕೆ ಬಂದರೆ ಒಟ್ಟಾರೆ 35ನೇ ಸ್ಥಾನದಲ್ಲಿದ್ದರೂ ಕೂಡ ಪ್ಯಾರಾಮಿಲಿಟರಿ ಪಡೆಯಲ್ಲಿ 68 ಲಕ್ಷ ಇದೆ. ಆಕ್ಟಿವ್ ಸೈನ್ಯ 1.63 ಲಕ್ಷ ಬರುತ್ತೆ. ಸೊ ಪ್ಯಾರಾಮಿಲಿಟರಿ ಅಂತ ಬಂದಾಗ ಬಾಂಗ್ಲಾ ಜಗತ್ತಲ್ಲೇ ಟಾಪ್ನಲ್ಲಿ ಬರುತ್ತೆ. ಇನ್ನು ಟಾಪ್ 25ನಲ್ಲಿ ಇರಾನ್, ತೈವಾನ್, ಆಸ್ಟ್ರೇಲಿಯಾ, ಜರ್ಮನಿ, ಬ್ರೆಜಿಲ್, ಇಂಡೋನೇಷ್ಯಾ, ಈಜಿಪ್ಟ್ ಇವೆಲ್ಲವೂ ಬರ್ತವೆ. ಶ್ರೀಲಂಕಾ 69ನೇ ಸ್ಥಾನದಲ್ಲಿದೆ, ಕೆನಡಾ 28ನೇ ಸ್ಥಾನದಲ್ಲಿದೆ.